ಧರ್ಮಸ್ಥಳ ಗ್ರಾಮದಲ್ಲಿ ಸುತ್ತಮುತ್ತಲು ಪ್ರದೇಶದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತ ಪ್ರಕರಣ ಸ್ಥಳೀಯವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ಸರ್ಕಾರ ಇದನ್ನ ಎಸ್ಐಟಿಗೆ ಕೊಟ್ಟ ನಂತರ ಎಸ್ಐಟಿ ತಂಡ ನಾಳೆ ಧರ್ಮಸ್ಥಳಕ್ಕೆ ಹೋಗುತ್ತೆ. ಎಸ್ಪಿ ಜೊತೆಗೂ ಕೂಡ ಮಾತುಕತೆಯನ್ನ ಮಾಡುತ್ತೆ. ಅದಾದ ನಂತರ ಪೊಲೀಸರಿಂದ ಕೇಸನ್ನ ಹ್ಯಾಂಡ್ ಓವರ್ ಅನ್ನ ಮಾಡಿಕೊಳ್ತಾರೆ. ನಾಳೆ ಅಧಿಕೃತವಾಗಿ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರ ಆಗುತ್ತೆ. ನಾಳೆ ಧರ್ಮಸ್ಥಳಕ್ಕೆ ಎಸ್ಐಟಿ ತಂಡ ತಲುಪಲಿದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪ್ರಕರಣ ಎಸ್ಐಟಿ ಹೆಗಲಿಗೆ ಈಗಾಗಲೇ ಸರ್ಕಾರ ಕೊಟ್ಟಿದೆ. ಸೊ ಹಾಗಾಗಿ ಅಧಿಕೃತವಾಗಿ ಹಸ್ತಾಂತರವನ್ನು ಮಾಡೋದು ಬಾಕಿ ಇದೆ. ನಾಳೆ ಧರ್ಮಸ್ಥಳಕ್ಕೆ ತೆರಳುವಂತ ಎಸ್ಐಟಿ ತಂಡ ಅಲ್ಲಿ ಎಸ್ಪಿ ಅವರನ್ನ ಭೇಟಿಯಾಗಿ ಸ್ಥಳೀಯ ಪೊಲೀಸರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿಕೊಂಡು ಏನಿದೆ ಕೇಸ್ನ ಪರಿಸ್ಥಿತಿ ಅಂತ ನೋಡಿಕೊಂಡು ಎಲ್ಲವನ್ನ ಕೂಡ ಹ್ಯಾಂಡ್ ಓವರ್ ಮಾಡಿಕೊಳ್ತಾರೆ ಕೇಸನ್ನ. ತದನಂತರ ಒಂದು ಪರ್ಮಿಷನ್ ತಗೊಳ್ಬೇಕಾಗತ್ತೆ ಕೋರ್ಟ್ ಮೂಲಕವಾಗಿ. ಕಾರಣ ಸ್ಥಳ ಮಹಜರನ್ನ ಮಾಡಬೇಕಾಗಿರೋದ್ರಿಂದ ಕೋರ್ಟ್ ಕೂಡ ಈಗಾಗಲೇ ಹೇಳಿದೆ, ಗೌಪ್ಯವಾಗಿ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಪೊಲೀಸರಿಗೆ ಈಗಾಗಲೇ ಹೇಳಿತ್ತು. ಈ ನಿಟ್ಟಿನಲ್ಲಿ ಸ್ಥಳ ಮಹಜರಿಗೆ ಕೋರ್ಟ್ನಿಂದ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಕಾರಣ ಕೋರ್ಟ್ನಲ್ಲಿ ಈಗಾಗಲೇ ಪ್ರಕರಣ ಇರೋದ್ರಿಂದ. ಇಲ್ಲ ಕೇವಲ ಸ್ಥಳೀಯವಾಗಿ ಪೊಲೀಸ್ ಠಾಣೆಯ ಮಟ್ಟದಲ್ಲೇ ಇದ್ದಿದ್ದಿದ್ರೆ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಯಾರು ಅನಾಮಿಕ ವ್ಯಕ್ತಿ ಇದ್ದಾರೆ ಅವ್ರು ಕೋರ್ಟಿಗೆ ಹೋಗಿನೇ ಈ 183 ಸೆಕ್ಷನ್ ಅಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಬಂದಿರೋದ್ರಿಂದ ಕೋರ್ಟ್ನ ಅನುಮತಿಯನ್ನ ಪಡೆದುಕೊಳ್ಳಬೇಕಾಗತ್ತೆ. ತದನಂತರ ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ. ಆ ವ್ಯಕ್ತಿ ತೋರಿಸುವಂತ ಜಾಗವನ್ನ ಡಿಗ್ ಕೂಡ ಮಾಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ದಕ್ಷಿಣ ಕನ್ನಡ ಪ್ರತಿನಿಧಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈ ಪ್ರಕರಣದಲ್ಲಿ ಈಗ ಬಹು ಮುಖ್ಯವಾದಂತ ಹಂತಕ್ಕೆ ಮೊದಲನೇ ಹೆಜ್ಜೆಯನ್ನ ಇಡ್ತಾ ಇದೆ. ಅದು ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇರೋದ್ರಿಂದ ಬಂದ ತಕ್ಷಣ ಎಸ್ಐಟಿ ಅವರು ಮಾಡಬೇಕಾಗಿರುವಂತ ಕೆಲಸಗಳೇನಿದೆ, ಯಾವ್ಯಾವ ಅವಕಾಶಗಳು ಅವರಿಗಿದೆ, ಯಾವ್ಯಾವುದನ್ನ ಅವರು ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ ಸುಖಪಾಲ್? ಅರುಣ್, ಕಳೆದ ಜುಲೈ 3ನೇ ತಾರೀಕಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅನಾಮಿಕ ವ್ಯಕ್ತಿಯ ಹೆಸರಿನಲ್ಲಿ ಆತನ ಹಸ್ತಾಕ್ಷರದಲ್ಲಿ ಒಂದು ದೂರನ್ನು ಕೊಡಲಾಗಿತ್ತು. ಆ ಬಳಿಕ ಇದು ಬಹಳಷ್ಟು ಚರ್ಚೆ ಆಗಿತ್ತು. ಅಲ್ಲಿನ ಪೊಲೀಸರು ತನಿಖೆ ಮಾಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಬಳಿಕ ಅದನ್ನು SITಗೆ ಕೊಡುವ ಆಗ್ರಹವೂ ಇತ್ತು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ SITಗೆ ಕೊಟ್ಟಿದೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದ ತಂಡ ಈ ಒಂದು ತನಿಖೆಯನ್ನು ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನ SIT ತಂಡವೇ ತನಿಖೆ ಮಾಡುತ್ತೆ. ಹಾಗಾಗಿ ನಾಳೆ ಧರ್ಮಸ್ಥಳಕ್ಕೆ ಈ ತಂಡ ಬರುತ್ತೆ. ತಂಡ ಬಂದು ಮೊದಲ ಹಂತದ ವಿಚಾರಣೆಗಳನ್ನು ಆರಂಭ ಮಾಡ್ತದೆ. ಮೊದಲಿಗೆ ಜಿಲ್ಲೆಯ SP ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ಇಷ್ಟು ದಿನಗಳ ಕಾಲ ತನಿಖೆ ಮಾಡಿರುವಂಥ IO ಯಾರಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರು, ಅವರ ಮೂಲಕ ಮಾಹಿತಿಯನ್ನು ಪಡ್ಕೊಳ್ತಾರೆ. ಜೊತೆಗೆ ಇಡೀ ಪ್ರಕರಣವನ್ನು, ಅದರ FIR ಮತ್ತು ಆತನ ದೂರುದಾರನ ದೂರುಗಳನ್ನು ಪಡ್ಕೊಂಡು ವಿಚಾರಣೆಯನ್ನು ಆರಂಭಿಸ್ತಾರೆ. ನಾಳೆ ಮೊದಲ ದಿನ ಆಗಿರೋದ್ರಿಂದ ಈ ಪ್ರಕರಣವನ್ನು ಅವರಿಗೆ ವರ್ಗಾವಣೆ ಮಾಡುವಂಥದ್ದು, ಅಧಿಕೃತವಾಗಿ ವರ್ಗಾವಣೆ ಮಾಡುವಂಥ ಕೆಲಸಗಳು ನಾಳೆ ಆಗುತ್ತೆ. ಆ ಬಳಿಕ ಅವರು ಸಂಪೂರ್ಣವಾಗಿ ಈ ದೂರಲ್ಲಿ ಏನಿದೆ ಅದರ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಆತ ಸಾಕಷ್ಟು ಪ್ರಕರಣಗಳನ್ನು ಈ ಒಂದು ದೂರಿನಲ್ಲಿ ಹೇಳಿಕೊಂಡಿದ್ದಾನೆ. ಹಾಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ದಾಖಲೆಗಳಿದೆಯಾ ಪೊಲೀಸ್ ಠಾಣೆಯಲ್ಲಿ, ಅಂದರೆ ಅದು ಆತ ಹೇಳಿರುವಂಥದ್ದು 1995. ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆ ಇರಲಿಲ್ಲ, ಬೆಳ್ತಂಗಡಿ ಪೊಲೀಸ್ ಠಾಣೆ ಇರುವಂಥದ್ದು. ಹಾಗಾಗಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಇವರು ಕಲೆ ಹಾಕಬೇಕಾಗುತ್ತೆ. ಆ ಬಳಿಕ ಆತ ಹೇಳಿರುವಂಥ ಎಲ್ಲ ಪ್ರಕರಣದ ದಾಖಲೆಗಳನ್ನು ನಾಳೆ ಸಂಗ್ರಹಿಸುವಂಥ ಸಾಧ್ಯತೆ ಇದೆ. ನಾಳೆ ಬಂದಂಥ ಸಂದರ್ಭದಲ್ಲಿ ಅವರು ಮೊದಲಿಗೆ ಈ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಆ ಬಳಿಕ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಸ್ಥಳ ಮಹಜರಿಗೂ ಮುಂದಾಗಬೇಕಾಗುತ್ತೆ. ಆತ ಹೇಳಿರುವಂಥದ್ದು ನೂರಾರು ಕಡೆಗಳಲ್ಲಿ ನಾನು ಶವವನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ಆತನ ಸಮಕ್ಷಮದಲ್ಲಿ ಈ ಎಲ್ಲ ಹೂತಾಕಿರುವಂಥ ಶವಗಳನ್ನು ಮೇಲೆತ್ತುವಂಥ ಕೆಲಸಕ್ಕೆ ಮುಂದಾಗಬೇಕಾಗುತ್ತೆ. ಅದು ಧರ್ಮಸ್ಥಳದ ಸುತ್ತಮುತ್ತದ ಅರಣ್ಯ ಪ್ರದೇಶದಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸುಮಾರು 11 ವರ್ಷಗಳ ಮುಂದೆನೇ ಆತ ಈ ಧರ್ಮಸ್ಥಳವನ್ನು ಬಿಟ್ಟು ಹೋಗಿದ್ದಾನೆ. ಹಾಗಾಗಿ 11 ವರ್ಷಗಳ ಬಳಿಕ ಈಗ ಆ ಪ್ರದೇಶಗಳನ್ನು ಆತ ಐಡೆಂಟಿಫೈ ಮಾಡಬೇಕು. ಜೊತೆಗೆ ಆ ಅರಣ್ಯದಲ್ಲಿ ಹೂತಾಕಿದ್ದೇನೆ ಅಂತ ಹೇಳಿರುವಂಥ ಕಾರಣಕ್ಕಾಗಿ ಆ ಅರಣ್ಯ 11 ವರ್ಷಗಳ ಬಳಿಕ ದಟ್ಟವಾಗಿ ಬೆಳೆದಿರ್ಬೋದು. ಹಾಗಾಗಿ ಅದರ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ, ಅದನ್ನು ತೆಗೆಯುವಂಥ ಸಂದರ್ಭದಲ್ಲಿ ಬಹಳಷ್ಟು ಕೆಲಸ ಇರುತ್ತೆ. ಹಾಗಾಗಿ ಆತನ ಸಮಕ್ಷಮದಲ್ಲಿ ಇದೆಲ್ಲವೂ ಆಗಬೇಕಾಗುತ್ತೆ. ಆತ ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಮೊದಲ ದಿನದಲ್ಲಿ ಅವರು ಏನೆಲ್ಲ ಮಾಡಬೇಕು ನಾಳೆ ಅದನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿ ಮಾಡಿಕೊಂಡು SIT ತಂಡ ನಾಳೆ ಧರ್ಮಸ್ಥಳಕ್ಕೆ ಬರುವಂಥದ್ದು. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.